ಏನಣ್ಣ ಏನು ಮಾಡ್ತಾ ಇದ್ರಣ್ಣ? ತೊಂಡೆಕಾಯಿ ಕಣಪ್ಪ. ತೊಂಡೆಕಾಯಿ ಬೆಳೆದಿದ್ದೀರಾ? ಹಾಕಿದೀನಿ ಒಂದು ಎಕರೆಗೆ. ಯಾವ್ದ್ರಲ್ಲಿ ಬೆಳೀತಾ ಇದ್ದೀರಿ? ಯಾವುದ್ರಲ್ಲಿ ಅಂದರೆ ಸಾವಯವದಲ್ಲೋ ರಾಸಾಯನಿಕದಲ್ಲೋ? ರಾಸಾಯನಿಕನ. ನಮ್ಮನೆಗೆ ಒಂದು ಮೂಟೆ ಯೂರಿಯಾ ಎಷ್ಟು ಅಂತ ಅಂದರೆ ಗೊತ್ತಿಲ್ಲ ನನಗೆ ಬೆಲೆ. ಸಂಪೂರ್ಣ ಸಾವಯವ ನೋಡಿ, ಇದೆಲ್ಲ ಗುಡ್ಡೆ ಹಾಕಿದೀವಿ, ಇದೆಲ್ಲ ತಿಪ್ಪೆ ಗೊಬ್ಬರ ಹೊಡಿಸಿ ನಾಲ್ಕು ಮಕ್ಳಿ ತಿಪ್ಪೆ ಗೊಬ್ಬರ ಹಾಕ್ಸಿರೋದು. ತಿಪ್ಪೆ ಗೊಬ್ಬರ ಹೊಡಿಸಿದ್ರಾ? ತಿಪ್ಪೆ ಗೊಬ್ಬರ ಸಂಪೂರ್ಣ ಆಗ್ಬಿಟ್ಟು ಅಂದರೆ ಎಲ್ಲ ಜೀವಾಮೃತ, ಕೃಪಾಮೃತ. ಡ್ರಮ್ಮಲ್ಲಿ ಏನೋ ರೆಡಿ ಮಾಡಿದಾರಲ್ಲ ಅದು ಜೀವಾಮೃತ. ತೋರಿಸಿ ಅದನ್ನ ಒಂಚೂರ ತೋರ್ಸ್ಮ ಮುಂದಕ್ಕೆ. ಇಲ್ಲಿಗೆ ಕಾಯಿ ತೋರಿಸ್ತಾ ಇದೆ, ಕಾಯಿ ಬಿಟ್ಬಿಟ್ಟು ಮಾರ್ಕೆಟ್ಗೆ ನೋಡಿ ಹೆಂಗಿದಾವ ಕಾಯಿ. ಸಂಪೂರ್ಣ ಒಂದು ಔಷಧಿ ಏನಿಲ್ಲ. ಎಣ್ಣೆ ಏನಾದ್ರು ಹುಳ ಗಿಳ ಬಂತು ಇದು ಬಂತು ಅಂದರೆ 1 kg ಮೆಣಸಿಕಾಯಿ, 1 kg ಬೆಳ್ಳುಳ್ಳಿ, 1 kg ಇದನ್ನ ಶುಂಠಿನ ಚೆನ್ನಾಗಿ ಆಡಿಸ್ತೀನಿ. ಆಡಿಸ್ಬಿಟ್ಟು ಎಲ್ಲ ಇದು ಮಾಡ್ಬಿಟ್ಟು 1 kg ಬಂದ್ಬಿಟ್ಟು 10 ಕ್ಯಾನ್ಗೆ ಆಯ್ತದೆ. ಅದನ್ನ ಪೇಸ್ಟ್ನ ಇದು ಮಾಡ್ಕೊಂಡು ನೀರು ಮಾಡ್ಕೊಂಡು 10 ಲೀಟ್ರ್ ನೀರು ಮಾಡ್ಕೋತೀನಿ, ಅದನ್ನ ಕಲ್ಸ್ಕೊತೀನಿ. 1 ಲೀಟ್ರ್ ನೀರನ್ನ ಇದಕ್ಕೆ ಹಾಕೊಂಡು ಕ್ಯಾನ್ಗೆ ಹಾಕೊಂಡು ಸ್ಪ್ರೇ ಮಾಡ್ತೀನಿ ಇದಕ್ಕೆಲ್ಲ. ನೋಡಿ, ಒಂದು ಕೀಟ ಇಲ್ಲ, ಒಂದು ಇದಿಲ್ಲ. ಒಟ್ಟಿನಲ್ಲಿ ಹುಳಿಗೆ ಸಾವಯವದಲ್ಲೇ ಕೀಟನಾಶಕ ತಯಾರು ಮಾಡ್ಕೊತೀರಿ ಮತ್ತೆ ಎಲ್ಲ ಭೂಮಿ ತಾಯಿನಲ್ಲೇ ಎಲ್ಲ ಕೊಟ್ಟವ್ರೆ. ನಾವೆಲ್ಲ ಏನಂದ್ರೆ ದರಿದ್ರು ನನ್ನ ಮಗಂದು ಆಸೆಗೆ ಹೊಡೆದ್ಬಿಡ್ತೇವೆ ಅಂತ. ನೋಡಿ, ನನ್ನ ತೋಟ ನೋಡಿದ್ರೆ ಏನು ಸಂಪೂರ್ಣವಾಗೆಲ್ಲ ಕೋಚ್ಕೊಂಡಿಲ್ಲ. ಅಂದ್ರೆ ನೀವು ಕಳೆ ಔಷಧಿ ಬಳಸೋದಿಲ್ಲ ಭೂಮಿಗೆ? ಟಿಲ್ಲರ್ ಗಿಲ್ಲರ್ ಹೊಡಿಸ್ಕತ್ತಿದ್ದಾರಿ? ರೋಟ್ರಿನೇ ಹೊಡಿಯೋದು. ಯಾಕೆಂದ್ರೆ ಕಳೆ ಅನ್ನೋದು ಹೆಂಗೆ ಅಂದ್ರೆ ಮಗ, ಇದು ಗೊಬ್ಬರನಿಯೇ ಭೂಮಿನಲ್ಲೇ ಉಡೋದಲ್ವಾ, ಅಲ್ಲೇ ಮರ್ಜ್ ಆಗುತ್ತೆ ಎಲ್ಲ, ಅಲ್ಲೇ ಬೆಳ್ಕೋತದೆ, ಅಲ್ಲೇ ಇದಾಯ್ತದೆ. ನಮ್ದು ಏನು ಕಾಂಟೆಂಟು ಅಂದ್ರೆ ಎಲ್ಲನೂ ಬೆಳೆದು ಸಂಪೂರ್ಣವಾಗಿ ಜನಕ್ಕೆ ಚೆನ್ನಾಗಿರೋದು ಕೊಟ್ಬಿಡ್ಬೇಕು, ಬೆಳೆದಿದ್ದು ಅಂತ. ಹಂಗಾದ್ರೆ ಇದು ಸಂಪೂರ್ಣ ಸಾವಯವ ತೊಂಡೆಕಾಯಿ ಅಂತ ಅಲ್ಲ. ನಾನು ಇದುವರೆಗೆ ಬೆಳೀತಾ ಇರೋದಿಲ್ಲ. ಜೋಳನೂ ಸಂಪೂರ್ಣ ಸಾವಯವ. ಎಲ್ಲ ನಗ್ತಿದ್ರು, ಸಾರ್ ಜೋಳಕ್ಕೆ ಗೊಬ್ಬರ ಹಾಕ್ಬೇಕು, ಗೋಡ್ ಹಾಕ್ಬೇಕು ಅಂತ. ನಾನು ಹಂಗೆ ಬೆಳೆದೆ. ಒಂದು 176 ಟನ್ ಕ್ವಿಂಟಾಲ್ ಬೆಳೆದಿದ್ದೆ. ಈಗ ಜೋಳಕ್ಕೆ ಅಂತಂದ್ರೆ ಸೈನಿಕ ಹುಳ ಎಲ್ಲ ಶುರುವಾಯ್ತದಲ್ಲ, ಅದಕ್ಕೂ ಈಗ ಹೇಳಿದ್ರಲ್ಲ ಪೇಸ್ಟೇ ಅದೇ ಕೆಲಸ ಮಾಡುತ್ತೆ. ಫಸ್ಟ್ ಕ್ಲಾಸ್ ಆಗಿ ಮಾಡುತ್ತೆ. ಸುಮ್ಮನೆ ಜನಗಳು ಅಂದ್ರೆ ನೀವು ಹೇಳೋದು ಹೆಂಗೆ ಅಂತಂದ್ರೆ ನಮ್ಗೆ ಆರೋಗ್ಯಕ್ಕೂ ಒಳ್ಳೇದು, ಖರ್ಚು ಕಡಿಮೆ ಮಗ. ಆಮೇಲೆ ನಮ್ಗೆ ಅದು ಔಷಧಿ ಹೊಡಿತೀವಲ್ವಾ, ಔಷಧಿ ಹೊಡಿಯೋದಕ್ಕೆ ಕೆಲವು ಸಮಯದಲ್ಲಿ ನಾನೇ ಹೊಡ್ಕೋತೀನಿ, ಕೆಲವು ಸಮಯದಲ್ಲಿ ಆಳುಗಳು ಕರಿತೀನಿ. ಆಳ್ಗೂ ಆರೋಗ್ಯ ಚೆನ್ನಾಗಿರ್ತದಲ್ವಾ. ಈಗ ಅವನು ಕುಡಿದ್ರೆ ಅವನು ಅದನ್ನೆಲ್ಲನೂ ತಗೋತಾನೆ ಹೊಟ್ಟೆಗೆ, ಅವನಿಗೆ ಆರೋಗ್ಯ ಕೆಟ್ಟೋಯ್ತದೆ. ಎಷ್ಟೋ ಜನಕ್ಕೆ ಕ್ಯಾನ್ಸರ್ ಅದು, ಎಷ್ಟೋ ಜನ ಸಣ್ಣ ಮಕ್ಳುಗಳು ವ್ಯವಸಾಯ ಮಾಡೋರು ದುರಾಸೆಗೆರ್ಗಿ ಸತ್ತೋಯ್ತಾ ಇಲ್ವೇ. ಅದಕ್ಕೆ ಸಂಪೂರ್ಣ ಸಾವಯವದಲ್ಲೇ ಮಾಡಬೇಕು. ಅದು ನಿಧಾನ ಆಗುತ್ತೆ, ಭೂಮಿ ಅಡಾಪ್ಟ್ ಆಗೋದಕ್ಕೆ ನಿಧಾನ ಆಗುತ್ತೆ. ಬಟ್ ನಮ್ಮ ತಾತ ಮುತ್ತಾತಂದ್ರ ಕಾಲದಿಂದ ಮಾಡ್ಕೊಬತ್ತಿದ್ರು. ಹಾಗೆಲ್ಲ ಏನೆಲ್ಲ ಬೆಳೀತಿದ್ರೆ ನೋಡಿ, ಗಿಡ ನೋಡು, ಕಾಯಿ ನೋಡು ಹೆಂಗ. ಒಂದು ಗಿಡದಲ್ಲಿ ಇಲ್ಲ ಅಂದ್ರೆ 1-1.5 kg ಕಾಯಿ ಸಿಗುತ್ತೆ. ಇವೆಲ್ಲ ಸಣ್ಣವೆಲ್ಲ ಕಾಯಿ ನೆಕ್ಸ್ಟ್ ವಾರಕ್ಕೆ ಬರ್ತವೆ. ವಾರಕ್ಕೊಂದ್ಸರಿ ಏನು ಜೀವಾಮೃತ ಕೊಟ್ಟಿರಾ? ವಾರಕ್ಕಲ್ಲ, 15 ದಿನಕ್ಕೆ ಒಂದ್ಸರಿ ಜೀವಾಮೃತ ಕೊಡ್ತೀನಿ. 15 ದಿನಕ್ಕೆ ಒಂದ್ಸರಿ ಜೀವಾಮೃತ ಕೊಟ್ಟ 3 ದಿನಕ್ಕೆ ಅಮಾವಾಸ್ಯೆ ಇಲ್ಲ ಪೌರ್ಣಮಿ, ಅದು ಇನ್ನೂ ದಿನ ಔಷಧಿ. ಇದು ಅದನ್ನ ಹೇಳಿದ್ನಲ್ಲ ಔಷಧಿ. ಯಾಕೆಂದ್ರೆ ಅಮಾವಾಸ್ಯೆ ಪೌರ್ಣಮಿಗೆ ಹೆಂಗಾಯ್ತದೆ ಅಂದರೆ ಎಲ್ಲ ವಂಶಾಭಿವೃದ್ಧಿ ಮಾಡೋಕ್ಕೆ ಹುಳುಗಳೆಲ್ಲ ಒಂಥರ ಸೇರ್ತವೆ. ಆಗ ಸಂಪೂರ್ಣವಾಗಿ ವಂಶನೇ ಧ್ವಂಸ ಮಾಡ್ದಂಗೆ ಆಯ್ತದೆ. ಈ ಪಾಕಿಸ್ತಾನಿ ನನ್ನ ಮಕ್ಕಳು ಎಲ್ಲ ಹಿಂದೂಗಳೆಲ್ಲರೂ ಸೇರಿದಾಗ ಬಾಂಬ್ ಹಾಕ್ತಾರಲ್ಲ, ಹಂಗೆ ಆಯ್ತದೆ. ತಪ್ಪಿಸ್ಕೊಂಡು ನಿಧಾನಕ್ಕೆ ಇದೆಲ್ಲ ಬೆಳ್ಕೊತದೆ. ಇನ್ನೊಂದು 2 ತಿಂಗಳು 3 ತಿಂಗಳು ಒಳಗಡೆ, ಈಗ ಚಳಿಗಾಲ ಸ್ಟಾರ್ಟ್ ಆಯ್ತಲ್ಲಪ್ಪ, ಅದಕ್ಕೆ ಇದು ಹೊಡೆದಿಲ್ಲ. ಆಮೇಲೆ ನೋಡ್ಕೊ, ಚಳಿಗಾಲಕ್ಕೆ ಮನುಷ್ಯರೇ ಎದ್ದೊಳಕಾಗೋದಿಲ್ಲ, ಇನ್ನು ಗಿಡ ತಡ್ಕತ್ತದ. ಆದರೂ ನನ್ನ ಗಿಡ ಇಷ್ಟೊಂದು ಇದಾಗಿದೆ ಅಂತ ನೆನ್ನೆ. ಮತ್ತೆ ಈ ಬೇಸಿಗೆಯಲ್ಲಿ ಟ್ರಿಪ್ಸ್ ಜಾಸ್ತಿ. ಯಾಕೆ ಅಂತಂದ್ರೆ ಏನು ಅವೇನೇನೋ ಹೇಳ್ತಾರಲ್ಲಪ್ಪ, ಟ್ರಿಪ್ಸು ಮೈನ್ಸು ಅಂತ ಔಷಧಿ. ಬಟ್ ಈ ಗಿಡದಲ್ಲಿ ಟ್ರಿಪ್ಸ್ ಯಾವುದು ಕಾಣ್ತಾ ಇಲ್ಲ. ನಮ್ಗೆ ಯಾವ ಟ್ರಿಪ್ಸು ಕಾಣೋದಿಲ್ಲ, ಬೂದಿ ರೋಗವೂ ಇಲ್ಲ, ಯಾವ ರೋಗವೂ ಇಲ್ಲ, ಏನೂ ಇಲ್ಲ. ಚೆನ್ನಾಗಿ ಆರೋಗ್ಯವಾಗಿ ಕೆಳಗಡೆಯಿಂದ ಗೊಬ್ಬರ ಕೊಡ್ತೀನಿ. ಇದು ಗಿಡ ನೆಡೋಕೆ ಮೊದಲೇ ಗುಳಿಗೆಲ್ಲ ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ, ಕುರಿ ಗೊಬ್ಬರ 3 ಮಿಕ್ಸ್ ಮಾಡಿ, ಕೆಮ್ಮಣ್ಣಿನ ಜೊತೆ ಮಿಕ್ಸ್ ಮಾಡಿ ಒಂದೊಂದು ಮಕ್ಕಳಿಗೆ ಹಾಕಿದ್ದೆ. 3 ಥರದ್ದುವೆ ಬಂತು ಗಿಡ. 2.5 ತಿಂಗಳು ಗಿಡ ಸಾಕು. 2.5 ತಿಂಗಳಿಗೆ ಎಷ್ಟು ಬಂದದೆ ನೋಡಿ, ಎಷ್ಟು ದಪ್ಪ ಆಗದೆ ಗಿಡ. ಚೆನ್ನಾಗಿ ಬರ್ತದೆ ಅಂದರೆ ಇನ್ನೂ ಮುಂದಕ್ಕೆ ಈಗ ಎಳ್ದು ಕಟ್ತಾ ಇರಬೇಕು, ಇದು ಮಾಡ್ತಾ ಇರಬೇಕು. ಈ ನಾವು ಟೊಮೊಟೊ ಸಸಿಗೆ ಇದು ಕಟ್ತೀವಲ್ಲ ಮ್ಯಾಕೆ ಹಚ್ಚು ಥರ, ಹಂಗೆ ಮಾಡ್ತಾ ಇರಬೇಕು. ನನಗೂ ಸ್ವಲ್ಪ ಹೊರಗಡೆ ಕೆಲಸ ಜಾಸ್ತಿ ಆಗ್ಬಿಟ್ಟು ಮಾಡೋಕ್ಕಾಯ್ತಲ್ಲ. ಮಾಡಿ ತುಂಬ ಜೋರ ಮಾಡ್ತಾಯಿದ್ದೀರಿ.
ವಾರಕ್ಕೊಂದು ಸಾರಿ ಕಟಾವು, ವಾರಕ್ಕೊಂದ್ಸರಿ ನಮ್ಗೆ ದುಡ್ಡು, ತಿಂಗ್ಳಿಗೆ 4 ಸಂಬಳ. ಒಟ್ಟಿನಲ್ಲಿ ವಾರಕ್ಕೆ ಒಂದು 4 ಜನಕ್ಕೆ ಕೆಲಸ ಕೊಡ್ತೀರಿ ನೀವು. ವಾರಕ್ಕೆ 4 ಜನ ಫಿಕ್ಸು. ಕಟ್ ಮಾಡಿ ಈಗ